ಗದ್ದಿಯಲ್ಲಿ ಹೈಟೆಕ್ ವಾಮಾಚಾರ ನಡೆದಿದೆ. ಅರಿಶಿನ ಕುಂಕುಮದ ಬದಲಿಗೆ ಮೊಬೈಲ್ ಅನ್ನು ಇಟ್ಟು ವಾಮಾಚಾರ ಮಾಡಲಾಗಿದ್ದು ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ. ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದ ಹೊರವಲಯದಲ್ಲಿ ನಡೆದಿರುವಂತಹ ವಾಮಾಚಾರದ ಕೃತ್ಯ. ಮೊಬೈಲ್ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ ಕಿಡಿಗೇಡಿಗಳು. ಮೊಬೈಲ್ ಜೊತೆಗೆ ನಿಂಬೆ ಹಣ್ಣು, ತೆಂಗಿನಕಾಯಿ, ಎಲೆ ಅಡಿಕೆಯನ್ನು ಕೂಡ ಬಳಕೆ ಮಾಡಲಾಗಿದೆ. ಗದ್ದಿಯಲ್ಲಿ ವಾಮಾಚಾರ ಮಾಡಿದ್ರಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಮೊಬೈಲ್ ಇಟ್ಟರೆ ಬಿಸಾಕಲ್ಲ, ತೆಗೆದುಕೊಂಡು ಹೋಗ್ತಾರೆ, ವಾಮಾಚಾರದ ಫಲ ಸಿಗುತ್ತೆ ಅನ್ನುವಂತಹ ಐಡಿಯಾನೋ ವಾಮಾಚಾರ ಮಾಡಿದವ್ರದ್ದು ಅಥವಾ ಏನಂತ ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ಮೊಬೈಲ್, ನಿಂಬೆಹಣ್ಣು, ತೆಂಗಿನಕಾಯಿ ಇವೆಲ್ಲವನ್ನು ಕೂಡ ಗದ್ದೆಯಲ್ಲಿ ಇರಿಸಿ ವಾಮಾಚಾರ ಮಾಡಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಮೊಬೈಲನ್ನು ಸ್ವಿಚ್ ಆಫ್ ಮಾಡಲಾಗಿದೆ. ಅದರ ಜೊತೆಗೇನೆ ಅದು ವಿಚಾರ ಅಂದ್ರೆ ಇದು ನೋಡ್ರಿ, ಇಲ್ಲೇ ಕೃಷಿ ಭೂಮಿ ಒಳಗ ಮಾಟ ಮಂತ್ರ ಮಾಡೋರು ಇಲ್ಲೇ ಉತ್ತಾರ ಒಗದು ಹೋಗಿದ್ದಾರೆ. ಅದ್ರ ಜೊತೆಗೆ ತೆಂಗಿನಕಾಯಿ ಇದೆ, ಎಲೆ ಇದೆ, ಲಿಂಬೆಹಣ್ಣು ಇದೆ, ಮತ್ತು ಮೊಸರು ಅನ್ನ ಇದೆ. ಅದರ ಜೊತೆಗೇನೆ ಅದು ವಿಚಾರ ಅಂದ್ರೆ ಇದು ಮೊಬೈಲ್ ಇಟ್ಟು ಹೋಗಿದ್ದಾರೆ. ಆವಾಗ ಈ ಮಾಟ ಮಂತ್ರ ಮಾಡೋರು ಎಷ್ಟು ದೊಡ್ಡ ಮಟ್ಟಿಗೆ ಹೋಗಿದ್ದಾರೆ ಇದರಲ್ಲಿ ತಿಳಿತೈತಿ. ಸಾಮಾನ್ಯವಾಗಿ ವಾಮಾಚಾರಕ್ಕೆ ಬಳಕೆ ಮಾಡುವಂತಹ ಎಲ್ಲ ಸಾಮಗ್ರಿಗಳು ಕೂಡ ಅದರಲ್ಲಿ ಇರೋದನ್ನ ಗಮನಿಸಬಹುದು. ಆದರೆ ಮೊಬೈಲ್ನ ಸ್ವಲ್ಪ ಆಧುನಿಕವಾಗಿ ಆತ ಬಳಕೆ ಮಾಡ್ಕೊಂಡಿದ್ದಾನೆ ಅಂತ ಕಾಣುತ್ತೆ. ಯಾರು ಈ ವಾಮಾಚಾರ ಮಾಡಿಸ್ತವರು ಮೊಬೈಲ್ನೂ ಕೂಡ ಇಟ್ಟು ವಾಮಾಚಾರ ಮಾಡಲಾಗಿದೆ. ಅಲ್ಲಿ ಅರಿಶಿನ ಕುಂಕುಮವನ್ನು ಮಾತ್ರ ಬಳಕೆ ಮಾಡಿಲ್ಲ. ಉಳಿದಂತೆ ತೆಂಗಿನಕಾಯಿ, ಮೊಸರನ್ನ, ಎಲೆ ಅಡಿಕೆ, ನಿಂಬೆಹಣ್ಣು ಇವೆಲ್ಲವನ್ನು ಕೂಡ ಇರಿಸಿ ಒಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಟು ಹೋಗಿದ್ದಾರೆ.